ಇವತ್ತು ಮೊನ್ನೆ 31ನೇ ತಾರೀಕು ನಡೆದಂತ ಬೃಹತ್ ಹೋರಾಟದಲ್ಲಿ ನಾವೆಲ್ಲರೂ ಸಹ ಭಾಗಿಯಾಗಿದ್ದೀವಿ. ಆ ಹೋರಾಟ ಬಹುಶಃ ತುಮಕೂರು ಜಿಲ್ಲೆಯಲ್ಲಿ ಮೊದಲನೇದು. ಇಲ್ಲಿನವರೆಗೂ ಸ್ವಾತಂತ್ರ್ಯ ಬಂದು ಇಲ್ಲಿನವರೆಗೂ ಅಂತ ಉಗ್ರ ಹೋರಾಟ ಆಗಿರಲಿಲ್ಲ. ಇದು ಮೊದಲು ಆಗಿದೆ. ಇವತ್ತೇನು ಅವತ್ತು ನಮ್ಮ ಮೇಲೆ ಕೇಸ್ ಹಾಕಿ ನಮ್ಮ ಮೇಲೆ ಇನ್ನೂ 10 ಕೇಸ್ ಹಾಕಿ, ಈಗ 13 ಹಾಕಿವ್ರೆ, ಇನ್ನು 87 ಹಾಕೇಳಿ. ಅಲ್ಲ, ನಮ್ಮ ಮೇಲೆ 16 ಹಾಕೇಳಿ, ಇನ್ನೂ 14, 84 ಉಳಿದವೆ. 100 ಕೇಸ್ ಹಾಕೇಳಿ. ನಾವೇನು ಬೇಡ ಅನ್ನಲ್ಲ. ಸಮಸ್ಯೆ ಏನು ಅಂದ್ರೆ ಅಮಾಯಕ ರೈತರ ಮೇಲೆ ಹಾಕಿರೋ ಕೇಸು. ಸ್ವಾಮೀಜಿಗಳು ಬಂದಿರೋದು ಅವರೇ ರಾಜಕೀಯ ಮಾಡಕ್ ಬಂದಿಲ್ಲ. ಅವರು ರೈತರ ನಾವಿರ್ಬೋದು, ಅಧಿಕಾರಿಗಳು ಇರ್ಬೋದು, ರಾಜಕಾರಣಿ ಇರ್ಬೋದು, ಸ್ವಾಮೀಜಿಗಳು ಜನಪರ ಕೆಲಸ ಮಾಡಲಿಕ್ಕೆ, ಜನಕ್ಕೆ ಅನ್ಯಾಯ ಆದಾಗ ಅವ್ರು ಬಂದಿದ್ದಾರೆ. ನಮ್ಮೊಟ್ಟಿಗೆ ಹೋರಾಟ ಮಾಡಿದ್ರೆ ಅವ್ರೇನು ಕಲ್ಲು ಹೊಡೆದವ್ರ? ಏನು ಹೊಡೆದವ್ರ ಅವರು? ಅವ್ರ ಮೇಲೆ ನೀವು FIR ಹಾಕ್ತೀರಿ ಅಂದ್ರೆ ಇಂಥ ನೀಚ ಸರ್ಕಾರನ ನಾವು ಯಾವತ್ತೂ ನೋಡಿಲ್ಲ. ಇಂಥ ನೀಚ ಸರ್ಕಾರ ದೇವರಾಜ ಅರಸು ಕಾಲದಿಂದ ನಾವು ಸರ್ಕಾರದ ಜೊತೆ ಅಸೋಸಿಯೇಟ್ ಇದ್ದೀವಿ. ಇಂಥ ಕೆಟ್ಟ ಸರ್ಕಾರ ನಾವು ನೋಡಲಿಲ್ಲ. ಇವತ್ತು ಸ್ವಾಮೀಜಿಗಳ ಮೇಲೆ ಹಾಕೋದು, ರೈತರ ಮೇಲೆ ಹಾಕೋದು, ನಮ್ಮ ಮೇಲೆ ಹಾಕ್ಯಾಡ್ರಿ ನೀವು. ನಾವು ಬೇಡನಲ್ಲ, ನಾವು ಮಾಡ್ಕೊತೀವಿ. ಯಾಕೆ ರೈತರ ಮೇಲೆ ಹಾಕ್ತೀರಿ? ಅದನ್ನ ನಿನ್ನೆ ಪಾಪ ನಮ್ಮ ಸೊಗಡು ಶಿವಣ್ಣವರು ಏಕಾಏಕಿ ಪಾಪ ಅಮಾನತರ ಉಪವಾಸಕ್ಕೆ ಕುಳಿತುಬಿಟ್ಟಿದ್ರು. ನಾವೆಲ್ಲ ಹೋಗಿ ಸ್ವಾಮೀಜಿಗಳ ಕುಳಿತು ಅದನ್ನ ಅಷ್ಟೇ ಅಲ್ಲ, ಇಲ್ಲೇ ಇಟ್ಕೋಬೋದಿತ್ತು. ಪೊಲೀಸರು ತಗೊಂಡು ಊರು ಸುತ್ತ ಅಲ್ಸವ್ರೆ. ಯಾವ್ದಪ್ಪ ಅದು ಸ್ಟೇಷನ್, ಬೆಳ್ಳಾವಿ ಸ್ಟೇಷನ್ ಕುಡಿಸಿದ್ರು. ಬಾಬಾ ನೆಲದ ಮೇಲೆ ಕುಂತಿದ್ದ ಮನುಷ್ಯ. ಒಂದು ಚಾಪೆನೂ ಬೇಡ ಅಂತ ಕುಂತ. ನಾವು ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ಇವತ್ತು ನಾವು SP ಆಫೀಸ್ನಲ್ಲಿ ಕೂರ್ತೀವಿ. ಅಮಾನಂತರ ಬೇಡ, ಅಮಾನಂತರ ಮಾಡೋದು ಲಾಸ್ಟ್ಗೆ. ಇದು ನಾವು ಗಟ್ಟಿಯಾಗಿದ್ದೀವಿ, ರಕ್ತ ಮೈಲ್ ಚೆನ್ನಾಗಿ ಎದುರಿಸ್ತೀವಿ ನಾವು ಅಂತ ಹೇಳಿ ಅವ್ರ ಪಾಪ ಉಪವಾಸ ಬಿಟ್ಟು ಕರ್ಸ್ಕೊಂಬಂದಿದ್ದೀವಿ. ಇವತ್ತು ನಮ್ಮೊಟ್ಟಿಗೆ ನಾವೆಲ್ಲರೂ ಇದ್ದೀವಿ. ಇವತ್ತು ಹೋರಾಟ ಮಾಡಬೇಕು. ನಮ್ಗೆ ಇಷ್ಟೇ ಮಂತ್ರಿಗಳು ಹೇಳಿ, ನಮ್ಮ ಜಿಲ್ಲೆಯವರೇ ಹೋಮ್ ಮಿನಿಸ್ಟ್ರು, ಈಸ್ ದಿ ಗವರ್ಮೆಂಟ್, ಅವ್ರು ಹೇಳಿ ನಾವೆಲ್ಲ ಕೇಸನ್ನ ವಿತ್ಡ್ರಾ ಮಾಡ್ತೀವಿ. ಸ್ವಾಮೀಜಿ ಮೇಲೆ ಹಾಕಿರೋ ಕೇಸನ್ನು ವಿತ್ಡ್ರಾ ಮಾಡ್ತೀವಿ. ಯಾರು ಅರೆಸ್ಟ್ ಮಾಡಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಎದ್ದೋಯ್ತೀವಿ. ಇಲ್ಲ ಅಂದ್ರೆ ಇಲ್ಲೇ ಮಲಿಕೈತೀವಿ ರಾತ್ರಿಗೆಲ್ಲ. ಏನ್ರಿ ಕೊಡ ಅವ್ರಿಗೆ ಮಾತಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.